ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಸವರಾಜ್ ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ಇವರ ಮೆಕ್ಕೆಜೋಳ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಬಳಸಿದ್ದಾರೆ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ಸರ್, ನಿಮ್ಮ ಮೆಕ್ಕೆಜೋಳ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಬಳಸಿದ್ದೀರಾ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಸರ್? ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್. ನಾವು ಇದು ಏನ್ ಆಗೈತಪ್ಪ ಅಂದ್ರೆ ಬಿತ್ತಿದ್ವಿ, ಬಿತ್ತಿ ಮೇಲೆ ಇಷ್ಟಿಷ್ಟು ಮಠ ಬಂದು ಮೆಕ್ಕೆಜೋಳ ಇಷ್ಟಿಷ್ಟು ಮಠ ಬಂದಾಗ ಸೈನಿಕ ಒಳಗೆ ಗಂಟು ಬಿತ್ತು ನಮಗೆ. ಸೈನಿಕ ಒಳಗೆ ಗಂಟು ಬಿತ್ತು. ಕೃಷಿ ಇಲಾಖೆಯಲ್ಲಿ ಔಷಧಿ ತಂದು ಅಂಗಡಿಯಲ್ಲಿ ತಗೊಂಡು ಎಲ್ಲ ಔಷಧಿ ಸ್ಪ್ರೇ ಮಾಡಿದ್ವಿ. ಅದು ಏನ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದೇಳಿ ನಾವೇನ್ ಮಾಡಿದ್ವಿ, ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ 20 ಲಿಕ್ವಿಡ್ ಗೊಬ್ಬರ, 20 ಲಿಕ್ವಿಡ್, ಆಮೇಲೆ 10-26 ಮ್ಯಾಜಿಕ್ ಲಿಕ್ವಿಡ್ ಅನ್ನ ತಗೊಂಡು ವೀರ್ಯ ಗೊಬ್ಬರ ಒಂದು 25-30 kg ವೀರ್ಯ ಗೊಬ್ಬರ ಕಲ್ಸ್ಕೊಂಡು ಹಾಕಿದ್ವಿ. ಅದು ಹಾಕಿದ ಮೇಲೆ ಮೆಕ್ಕೆಜೋಳ ಭಯಂಕರ ಚೆನ್ನಾಗಿ ಬಂತು. ಆಮೇಲೆ ತುಂಬಾ ಖುಷಿ ಆಗ್ಬಿಡ್ತು. ಎಲ್ಲ ರೈತರು ಈ ತರ ಮಾರ್ಸ್ ಕೇರ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಕಂಪ್ನಿದ ಲಿಕ್ವಿಡ್ ಅನ್ನು ಬಳಸಿದ್ರೆ ಏನಾಗುತ್ತೆ, ಖರ್ಚು ಕಡಿಮೆ, ಮೆಕ್ಕೆಜೋಳ ಇಂಪ್ರೂವ್ಮೆಂಟ್ ಆಗುತ್ತೆ. ಮುಂಚೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿರಲ್ಲ, ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಅವಾಗ? ಒಂದ್ ಎಕರೆಗೆ 10,000-12,000 ಸಾವಿರ ಖರ್ಚು ಬರುತ್ತೆ ಸರ್ ಮೆಕ್ಕೆಜೋಳಕ್ಕೆ. ರಾಸಾಯನಿಕ ಗೊಬ್ಬರ, ಔಷಧಿ, ಅದು ಇದನ್ನ. ಈಗ ಏನಾಗೈತಿ, 3,000-4,000 ಸಾವಿರ ರೂಪಾಯಿದಾಗ ಎಲ್ಲ ಮುಗಿದೇ ಬರ್ತೈತಿ. ಭೂಮಿ ಹಾಳಾಗಲ್ಲ. ಇದಕ್ಕೆ ಬಹಳ ಚೆನ್ನಾಗಿದೆ. ಅಂದ್ರೆ ಮುಂಚೆ ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ರಿ, ಕೆಮಿಕಲ್ ಯೂಸ್ ಮಾಡಕ? ಹೌದು ಸರ್. ಅವಾಗ ಒಂದ್ ಎಕರೆ ಎಷ್ಟು ಬರುತ್ತೆ ನಿಮ್ದು ಇಳುವರಿ? 15-20 ಕ್ವಿಂಟಲ್ ಬರೋದಕ್ಕೆ ಅಷ್ಟೇ. ಲಾಸ್ಟ್ 20 ಕ್ವಿಂಟಲ್ ಬೆಳೆದಿದ್ವಿ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಕ್ ಅಷ್ಟೇನಿಂದ ನಿಮಗೆ ಎಷ್ಟು ಬರ್ತೈತಿ ಇಳುವರಿ? ಈಗ ಒಂದ್ 25-30 ಕ್ವಿಂಟಲ್ ಬರ್ತಾ ಇದೆ ಸರ್. ಒಂದು ಸರಿ ಬರ್ತಾರೆ ನೋಡಿದ್ರೆ 30 ಕ್ವಿಂಟಲ್ ಕಡಿಮೆ ಬರಲ್ಲ ಮೆಕ್ಕೆಜೋಳ. ಚೆನ್ನಾಗಿದೆ ಎಲ್ಲ. 1 ತೆನಿ, 2 ತೆನಿ, 3 ತೆನಿ ಕೂಡ ಇದೆ. ಬಹಳ ಚೆನ್ನಾಗಿದೆ. ಒಂದ್ 30 ಕ್ವಿಂಟಲ್ಗೆ ತೊಂದಿರಲ್ಲ, ಬರುತ್ತೆ ಅಷ್ಟು ಇಳುವರಿ. ಅಂದ್ರೆ ಸೈನಿಕ ಹೊಲ ತಿಂದು ಹೋಗಿರೋಂತ ಹೊಲ ಇದು. ಹೌದು ಸರ್. ಹೋಗಿರಲ್ಲ ಅಂತ ಹೊಲನೇ ಈ ತರ ಡೆವಲಪ್ಮೆಂಟ್ ಆಗಿ ಇವಾಗ ಒಂದು ನಿರೀಕ್ಷೆ 30 ಕ್ವಿಂಟಲ್ ನಿರೀಕ್ಷೆ ಇಕ್ಕಿದೆ. ಲಿಕ್ವಿಡ್ ವೀರ್ಯ ಗೊಬ್ಬರ ನೀರು ಸಬ್ಸೆಂಟ್ ಇದೆ ನಮಗೆ. ವೀರ್ಯ ಗೊಬ್ಬರ ಜೊತೆಗೆ ನಮ್ಮ 10-26, 20-20 ಲಿಕ್ವಿಡ್ ಜೊತೆಗೆ ಮ್ಯಾಜಿಕ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಟ್ರಂಚ್ ಕೊಟ್ಟಿದ್ವಿ ನಾವು. ಟ್ರಂಚ್ ಕೊಟ್ಟಿದ ಮೇಲೆ ಇಷ್ಟು ಚೆನ್ನಾಗಿದೆ. ಎಲ್ಲಾದ್ರೂ ಇನ್ನೊಂದ್ಸರಿ ಎಲ್ಲರೂ ನಾವು ಲಿಕ್ವಿಡ್ ಹಾಕಿದ್ರೆ ಮೆಕ್ಕೆಜೋಳ ನೋಡಕ್ಕೆ ನಮ್ಮ ಸುತ್ತಮುತ್ತಲ ಗ್ರಾಮದಾಗ ಎಲ್ಲರೂ ಬರ್ತಿದ್ರು. ನಮ್ಮ ತಾಲೂಕೆ ಬರತ್ತೆ ಅಂದ್ರೆ ತಪ್ಪೇನಿಲ್ಲ, ಯಾಕಂದ್ರೆ ಅಷ್ಟು ಮಟ್ಟಿಗೆ ಆಗತ್ತದು. ಒಂದೇ ಸರಿ ಹೋಗಿ ಬಿಡ್ಬಿಡು ಅಂತಂದೇಳಿ ನಾವು ಬಿಟ್ಟಿರೋದಲ್ಲ, ರೋಟ್ರಿ ಹೊಡೆಯೋಣ ಅಂತ ನಡಿ ಮಾಡಿದ್ವಿ. ನಾವು ನೋಡಂತಾರೆ ಇದನ್ನ ಹಾಕೋಣ ಅಂತಂದೇಳಿ ಮಾರ್ಸ್ ಮ್ಯಾಜಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ಕೆ ಇವತ್ತು ನಮಗೆ ತುಂಬಾ ಇಳುವರಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಈಗ ನೀವು ಹಾಕಿ ಬೆಳೆಸಿದಿರಾ, ಏನಪ್ಪ ಹೋಗಿರಂತ ಹೊಲ ಈ ತರ ಡೆವಲಪ್ಮೆಂಟ್ ಆಗಿದೆಯಲ್ಲ, ಏನ್ ಹಾಕಿ ನೀನು ಈ ತರ ಬೆಳೆಸಿದೆ ಅಂತ ಬಂದು ಕೇಳ್ತಿದಾರ ಅಕ್ಕಪಕ್ಕ ರೈತರಲ್ಲ? ಸುಮಾರು ಜನ ಬಂದಿದ್ದಾರೆ ಸರ್. ಸೈನಿಕ ಒಳ ತಿಂದ ಹೋಗಿ ಏನಾಗಿದೆ, ಇದಕ್ಕೆ ಇಂಪ್ರೂವ್ಮೆಂಟ್ ಹೆಂಗ್ ಆಗ್ತಿದೆ ಅಂತ ಕೇಳ್ತಾ ಇದಾರೆ. ನಾವು ಇಲ್ಲಪ್ಪ, ನಮ್ಮ ಕಂಪ್ನಿದು ಮಾರ್ಸ್ ಕೇರ್ ಕಂಪ್ನಿದ ಪ್ರಾಡಕ್ಟ್ ಯೂಸ್ ಮಾಡಿವಿ. ಕಡಿಮೆ ಖರ್ಚು, ₹100 ಲೀಟರ್ ಇದೆ. 20-20 ಲಿಕ್ವಿಡ್, 10-26 ಅದು ಮಾರ್ಸ್ ಮ್ಯಾಜಿಕ್ ಅಂತಂದ್ರೆ ಅದು ₹450 ಇರುತ್ತೆ. ಆ ಪೌಡರ್ ಹಾಕಿ ಇದು ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದನ್ನ ಯೂಸ್ ಮಾಡಕ ಇಷ್ಟಪಡ್ತೀನಿ. ಇಲ್ಲೆಲ್ಲ ಹೊನ್ನಾಳಿ ತಾಲೂಕಿನಲ್ಲಿ ಮೆಕ್ಕೆಜೋಳ ಬೆಳೆಯಂತ ರೈತರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಹೊನ್ನಾಳಿ ತಾಲೂಕಿನ ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡುವುದೇನೆಂದ್ರೆ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನ ಬೆಳೀರಿ. ಭೂಮಿ ಹಾಳಾಗಲ್ಲ. ಆಮೇಲೆ ರೋಗ ರುಜಿನ ಎಲ್ಲ ಅವು ಕೂಡ ಕಡಿಮೆ ಆಗ್ತದೆ. ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ. ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ. ನೋಡ್ತಾ ಒಂದೇ ಸರಿ ಸರ್ ಹಾಕಿರೋ ಲಿಕ್ವಿಡ್ ಹಾಕಿರೋದಕ್ಕೆ ಮೆಕ್ಕೆಜೋಳ ಕಡೆ ಮೇಲಿದೆ. ಆಮೇಲೆ ಸ್ಟ್ರೆಂತ್ ಹಂಗೆ ಇದೆ. ಗಾಳಿ ಧೂಳಿ ಬಂದ್ರೆ ಏನೋ ಬಿದ್ದಿಲ್ಲ. ಬೇರೆ ಮೆಕ್ಕೆಜೋಳದಲ್ಲಿ ಅಂತ ಒಟ್ಟು ಬಿದ್ದೇ ಬಿಡೋದು. ನಮ್ದು ಒಂದು ಮೆಕ್ಕೆಜೋಳ ಬಿದ್ದಿಲ್ಲ. ಸ್ಟ್ರೆಂತ್ ಇದೆ. ಒಂದೇ ಸರಿ ಲಿಕ್ವಿಡ್ ಹಾಕಿವಿ, ಈ ನಮೂನೆ ಇದೆ. ಅಕಸ್ಮಾತ್ ಅಂದ್ರೆ ಸೈನಿಕ ಒಳ ಗಂಟು ಬೀಳಿಲ್ಲಂಗಿದ್ದು 2 ಸರಿ ಲಿಕ್ವಿಡ್ ನಾವು ಹಾಕಿದ್ರಿ ಮಾರ್ಸ್ ಕೇರ್ ಕಂಪ್ನಿದ, ನಮ್ಮ ಮೆಕ್ಕೆಜೋಳ ನೋಡ್ಬೇಕು 40 ಕ್ವಿಂಟಲ್ ಕಡಿಮೆ ಬರ್ತಿದ್ದಲ್ಲ, ಅಷ್ಟು ಚೆನ್ನಾಗಿ ಬರ್ತೈತಿ ಇಳುವರಿ. ಇದು ಈ ಟೋಟಲಿ ಪ್ಯಾಕೇಜ್ 2,000-3,000 ರೂಪಾಯಿ ಮುಗಿತೀನಿ ಅಷ್ಟೇ ಸರ್. 3,000-3,500 ರೂಪಾಯಿ ಆಗ್ಬೋದು ಅಷ್ಟೇ ಒಂದ್ ಎಕರೆ ಖರ್ಚು. ಅಂದ್ರೆ ನಮ್ದು ಸ್ಪ್ರೇ ಕೂಡ ಮಾಡ್ಬೋದು. ಸ್ಪ್ರೇನು ಮಾಡ್ಬೋದು ಸರ್. ಸ್ಪ್ರೇ ಕೊಡ್ಬೇಕಂದ್ರೆ ಡ್ರೈ ಲ್ಯಾಂಡ್ ಇದ್ದವಕ್ಕೆ ನೀರ್ ಇರಲ್ಲ ಅಂತವಕ್ಕೆ ಸ್ಪ್ರೇ ಕೊಡ್ಬೇಕು. ನಮ್ಮ ನೀರಾವರಿ ಐತಲ್ಲ, ಸಬ್ಸೆಂಟ್ ನೀರ್ ಆಯ್ತಾ, ಹಾಗಾಗಿ ಏನ್ ಮಾಡಿದ್ವಿ ನಾವು ಟ್ರಂಚ್ ಕೊಟ್ಟಿವಿ. ಸ್ಪ್ರೇನು ಕೊಡ್ಬೋದು, ಟ್ರಂಚ್ ಕೊಡ್ಬೋದು. ನೀರಿನ ಅನುಕೂಲ ಹೆಂಗೈತೆ ಹಂಗ ಮಾಡ್ಕೊಂಡ್ ಮಾಡ್ಬೋದು ಸರ್. ಇದು ಚೆನ್ನಾಗಿದೆ. ಎಲ್ಲ ರೈತರು ಯೂಸ್ ಮಾಡಂತ ಹೇಳ್ತೀರಾ? ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ ಸರ್.